ಎಲ್ಲಿ ಇಳಿಸೋರು ನೋಡ್ರಿ ಕಾರ್ನ. ಈ ಹೈವೇಯಿಂದ ಫುಲ್ಲು ಡೌನ್ ಇದೆ. ಸೊ ಚೇರ್ಸ್ ಪಾರ್ಕಿಂಗಲ್ಲೇ ಕುತ್ಕೊಂಡು ತಿಂಡಿ ತಿಂತಾ ಇದೀವಿ ಎಲ್ಲರೂ. ಗೈಸ್ ಇದು ಯಾವುದೋ ಜೇನೊಳಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಗೈಸ್. ಬೇಕಾ ಚೀನಾ? ಏನು ಹೇಳ್ತೀರಾ? ಫಸ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ನಮ್ಮ ಯಜಮಾನ್ರು ಬೆಳಗ್ಗೆನೆ ಎಳ್ನೀರು ಸೆಷನ್ ನಡೆಸ್ತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಪ್ಯಾರೆಟ್ ಮ್ಯೂಸಿಕ್ಕು. ಅಪ್ಪ ಅಮ್ಮ ಆಲ್ರೆಡಿ ಕುಡಿತಾ ಇದ್ದಾರೆ. ಸೊ ಚೇರ್ಸ್ ಕುಡಿದ್ಬಿಟ್ಟು ನಾನು ಬೇಕಾಗೇ ಇಲ್ಲ ಬಿಟ್ಬಿಟ್ಟು ಕುಡಿದ್ಬಿಡೋದು, ಆಮೇಲೆ ಬಿಡ್ತು ಅನ್ನೋದು. ನಮ್ಮ ಯಜಮಾನ್ರಿಗೆ ಬೇಕಾಗಿರೋ ಥರ ಬೊಂಬ್ಲಿದೆ ಗೈಸ್, ಅದೇ ಅವ್ರಿಗೆ ಖುಷಿ. ಅದಕ್ಕೇನೆ ನೋಡ್ಬಿಟ್ಟು ಕೆಡವಿರೋದು ನಾನೇ. ನಾನು ಹೆಂಡತಿ ಕೇಳಿದ್ರೆ ಯಾಕೆ ಕೆಡವಲಿ ಅಂತ ಅಂದ್ಬಿಟ್ಟು ರಾಂಗ್ ಆಗ್ಬಿಡೋದು. ಇವತ್ತಿನ ನಮ್ಮ ತಿಂಡಿ ಅವಲಕ್ಕಿ ಮಾಡಿದ್ದಾರೆ. ಆ್ಯಂಡ್ ನಾವು ಬ್ಯಾಕ್ ಟು ನಮ್ಮ ಯೂನಿಫಾರ್ಮು. ಆ್ಯಂಡ್ ಇವತ್ತು ಒಳಗಡೆ ಕುತ್ಕೊಂಡು ದಿನ ತಿಂತಾ ಇದ್ವಿ ತಿಂಡಿ ಊಟ ಎಲ್ಲ. ಸೊ ಇವತ್ತು ಇರ್ಲಿ ಚೇಂಜ್ ಅಂದ್ಬಿಟ್ಟು ವೆದರ್ ಬೇರೆ ಸಖತ್ತಾಗಿದೆ, ಮಳೆ ಬರೋ ಥರ. ಸೊ ಅದಕ್ಕೆ ಹೊರಗಡೆ ನೇಚರಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಅಲ್ಲೇ ನಮ್ಮ ಪಾರ್ಕಿಂಗಲ್ಲೇ ಕುತ್ಕೊಂಡು ತಿಂಡಿ ತಿಂತಾ ಇದೀವಿ ಎಲ್ಲರೂ. ಆಯ್ತಾ ಮೇಡಮ್? ಸರ್ವ್ ಮಾಡಿ ಎಲ್ರಿಗೂ? ಆಯ್ತು, ಬಾ ಕುತ್ಕೋ. ನೋಡಿ ಮೇಡಮ್ಗೆ ಎಲ್ಲ ಎರಡೆರಡು ತಿಂಡಿ. ಬಾ ಅದಕ್ಕೆ ಎರಡೆರಡು ತಿಂಡಿ. ಸೊ ಗೈಸ್ ಈಗ ಸದ್ಯಕ್ಕೆ ಕರೆಂಟ್ ಬಂದಿದೆ. ಸೊ ತಿಂಡಿ ತಿನ್ನೋ ಗ್ಯಾಪಲ್ಲೇ ಬಂದ್ಬಿಡ್ತು. ಗಬ ಅಂತ ತಿಂದ್ಬಿಟ್ಟು ಓಕೆ ಮೇಡಮ್ ಥ್ಯಾಂಕ್ ಯು. ಸೊ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲ ತಿಂಡಿ ತಿಂತಾ ಇದ್ದಾರೆ ಕುತ್ಕೊಂಡು. ತಿನ್ನು ಆರಾಮಾಗಿ ತಿನ್ನು. ಸೊ ನೀರು ಬಿಡಕ್ಕೆ ಹೋಗ್ಬೇಕು ನಾನು, ಬಿಕಾಸ್ ನಮಗೆ ಅರ್ಧ ಗಂಟೆನೂ ಇಂಪಾರ್ಟೆಂಟು. ಆರಾಮಾಗಿ ಕುತ್ಕೊಂಡು ತಿನ್ನೋಣ ಬಿಡು ಅಂತಂದರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಆಗ್ಬಿಡುತ್ತೆ ನಮಗೆ. ಬಟ್ ಈ ಮಗಂದು ಕರೆಂಟ್ ಹೋಗ್ಬಿಡ್ತು ಗೈಸ್. ಸ್ಲೋ ಆಗೋಯ್ತು ನೀರು, ಆಫ್ ಆಯ್ತು ಮೋಟ್ರು. ಹೆಂಗೋ ಇವತ್ತು ಮುಗಿಸ್ಬಿಡೋಣ ನೀರು ಬಿಟ್ಟು ಅಂತ ಅಂದ್ಕೊಂಡೆ. ನೋಡಿದ್ರೆ ಯಾಕೋ ಉಲ್ಟಾ ಹೊಡಿತೈತೆ. ಹೇಳ್ತಿಲ್ವಾ ಕರೆಂಟೇ ದೊಡ್ಡ ವೈರಿ ಆಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆನೂ ಅಷ್ಟೇ ನಿದ್ದೆ ಮಾಡ್ತಿದ್ದವನ್ನ ಎಬ್ಬರಿಸ್ಬಿಟ್ಟು ಮನೇಲಿ ಕಳ್ಸೋರೆ, ಹೋಗು ಏನೋ ಕರೆಂಟ್ ಕೊಟ್ಟವ್ರೆ ಅಂತ. ಅದು ಆ ಕೊಡೋದೇ ಇರೋ ಟೈಮಲ್ಲಿ ಕೊಟ್ಬಿಟ್ಟವ್ರೆ. ಬೆಳಗ್ಗೆನೆ ಯಾವುದೋ ಬೇರೆ ಊರಿಗೆ ಕೊಡೋಕೆ ಹೋಗಿ ಮಿಸ್ ಆಗಿ ಈ ಊರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫ್ಲಾಶ್ ಬ್ಯಾಕ್. ನಿದ್ದೆ ಮಾಡ್ತಿದ್ದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ನೀನೆಲ್ಲ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ನೋಡಿದ್ರೆ ಗೊತ್ತು ಇಲ್ದರೆ ಕರೆಂಟ್ ಕೊಟ್ಬಿಟ್ಟವ್ರೆ ಬೆಳಗ್ಗೆನೆ. ಅದಕ್ಕೆ ಮನೇಲಿ ಪಟ್ಟಂತ ಎಬ್ಬರಿಸ್ಬಿಟ್ಟು ಕಳ್ಸಿದ್ರು. ಕರೆಂಟ್ ಬಂದೈತೆ ಹೋಗಿ ನೋಡು ನೀರು ಬಿಡು ಅಂತ. ಅಲ್ಲಿಂದ ಇಲ್ಲಿಗೆ ಬಂದೆ. ಓಕೆನಾ? ನೋಡ್ರಿ ಕರೆಂಟ್ ಬಂದ್ಬಿಟ್ಟು ಇಷ್ಟು ನೀರು ತುಂಬ್ಕೊಂಡೈತೆ. ಇಲ್ಲಿಗೆ ಬಂದು ಕಾಲಿಟ್ಟಿದ ತಕ್ಷಣ ಕರೆಂಟ್ ಹೋಗ್ಬಿಡ್ತು. ಸೊ ಅದೇನು ಕೊಟ್ಟಿದ್ರು ಅಂತ ನನಗೂ ಐಡಿಯಾ ಇಲ್ಲ ಕರೆಕ್ಟಾಗಿ. ಇನ್ನೂ ಫುಲ್ ನಿದ್ದೆ ಗಂಡುಗೆ ಹಂಗೆ ಎದ್ದು ಬಂದುಬಿಟ್ಟೆ. ಕರೆಂಟ್ ಬಂದೈತೆ ಅನ್ನೋ ಖುಷಿಗೆ ಬೇಗ. ಮೇ ಬಿ ನಿನ್ನೆ ಆ್ಯಕ್ಚುಲಿ ಒಂದು 2 ಅವರ್ 3 ಅವರ್ ಬೇಗ ಕರೆಂಟ್ ತೆಗೆದ್ರು. ಸೊ ಅದಕ್ಕೆ ಬೇಗ ಕೊಟ್ಟವ್ರೆ ನಾವು ಕಾಂಪನ್ಸೇಟ್ ಮಾಡೋಕ್ಕೆ. ಹಂಗೆಲ್ಲ ಮಾಡೋಂಗಿಲ್ವಲ್ಲ ಅವರು ಅಂತೆಲ್ಲ ಅಂದ್ಕೊಂಡೆ. ಆದ್ರೂ ನಮ್ಮ ಲಕ್ಕು ಕೊಟ್ಬಿಟ್ಟವ್ರೆ ಅಂತ ಬಂದೆ. ನೋಡಿದ್ರೆ ಕರೆಂಟ್ ತೆಗ್ದ್ರೆ ಮಿಸ್ಗಿಸ್ ಹಾಕ್ಕೊಟ್ಟವ್ರು ಏನೋ ಗೊತ್ತಿಲ್ಲ ನನಗೆ. ಮನೆ ಹತ್ರ ಹೋಗಿ ಹಂಗೆ ಕೂತೆ, ಒಂದು 10 ಸೆಕೆಂಡ್ ಆಗಿರಲಿಲ್ಲ ಕೂತು, ಅಷ್ಟು ಬೇಗ ಪಟ್ ಅಂತ ಕರೆಂಟ್ ಬಂತು. ಸೊ ವಾಪಸ್ ಬಂದಿದ್ದೀನಿ. ಈ ಸರಿ ಕರೆಂಟ್ ಹೋದಾಗ ಬೇಜಾರಾಯ್ತಲ್ಲ, ಆ ಥರ ಏನು ಬೇಜಾರಾಗಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ. ಕರೆಂಟ್ ಬಂದ ತಕ್ಷಣ ಹಬ್ಬ ಕೊಟ್ಟರಲ್ಲ ಕರೆಂಟು, ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಪಟ್ಟ ತಗೊಂಡು ಬಂದೆ. ಗೈಸ್ ಇದು ಯಾವುದೋ ಜೇನೊಳಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಗೈಸ್. ಯಾವುದೋ ಗಿಡ ಅನ್ಕೊಂಬಿಟ್ಟೈತೆ, ಹೂವು ಅನ್ಕೊಂಬಿಟ್ಟೈತೆ, ಕಡೀತಾ ಕೂತೈತೆ ಬಾಯಲ್ಲಿ. ಕೊಂಡಿ ಹೊಡಿತಾರೆ ಇದ್ರೆ ಸಾಕು ನನಗೆ. ಅದಕ್ಕೆ ಡಿಸ್ಟರ್ಬೇ ಮಾಡ್ತಾಯಿಲ್ಲ, ಸುಮ್ಮನೆ ಇದ್ದಿದ್ದು. ಈ ಸರಿ ನಾನು ಹೆಂಡತಿ ಬಂದಿದ್ದ ತಕ್ಷಣ ಕರೆಂಟ್ ಹೋಯ್ತು. ಕರೆಂಟ್ ಕಳಿಸ್ಬಿಟ್ಟ. ಹೌದಾ? ನನ್ನ ಮೇಲೆ ಕಾಳಜಿ. ಸಿಕ್ಕರೆ ಇಂಥ ಹೆಂಡತಿ ಸಿಗಬೇಕು. ನಾನೇ ಅದೃಷ್ಟವಂತ. ಇಲ್ಲ ನಾನು ಲಾಸ್ಟಲ್ಲಿ ಆ ಲೈನ್ ಏನು ಹೇಳಿದೆ, ಆ ಲೈನು ನನಗೇನತ್ತೆ ನನ್ನ ಹೆಂಡತಿಗೆ ಗೊತ್ತದು. ಅರ್ಥ ಆಯ್ತಲ್ಲ ಏನಕ್ಕೆ ಹೇಳಿದೆ ಅಂತ. ಅದೇ ಏನೋ ಒಂದು ಅವೆಲ್ಲ ರಿವೀಲ್ ಮಾಡ್ತಾರೆ. ನನ್ನ ಹೆಂಡತಿಗೆ ಅರ್ಥ ಆಯ್ತು. ಯಾವುದೋ ಬೇರೆ ವಿಷಯವಾಗಿ. ಯಾವತ್ತಾದರೂ ಈ ಥರ ಆರೆಂಜ್ ಕಲರಲ್ಲಿರೋ ಮಶ್ರೂಮ್ ನೋಡಿದ್ರಾ? ನಾನಂತೂ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಆ್ಯಂಡ್ ಇಲ್ಲೂ ಅಷ್ಟೇ ಇನ್ನೊಂದು 2 ಬಿಟ್ಟಿದೆ. ಇದು ಫುಲ್ ಆರೆಂಜಿಶ್ ಆಗಿದ್ದಾವೆ, ಚೆನ್ನಾಗಿದೆ ಒಂಥರ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ. ಫೈನಲಿ ಈಗ ನಾವು ನಮ್ಮ ಕೊನೆ ಮರಕ್ಕೆ ಬಂದಿದ್ದೀವಿ. ಇದೇ ಆ ಕೊನೆ ಮರ. ನಾನು ಹೆಂಡ್ತಿನೂ ಕಂಪನಿ ಕೊಡ್ತಾಳೆ, ಇನ್ನೇನು ಲಾಸ್ಟ್ ಬಂದ್ವಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಯ್ತಾನೇ ಇಲ್ಲ, ಇಲ್ಲೇ ನಿಂತ್ಬಿಟ್ಟಿದ್ದಾಳೆ. ಸೊ ಬೆಳಗ್ಗೆಯಿಂದ ಅದು ಎಷ್ಟು ಸರಿ ಕರೆಂಟ್ ತೆಗೆದ್ರು, ಎಷ್ಟು ಸರಿ ಕೊಟ್ಟರು. ಯಪ್ಪ ನಾನು ವ್ಲಾಗ್ ಮಾಡಿ ಅದನ್ನೇ ತೋರಿಸ್ತಾ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ ನಾನು ಅದನ್ನೇ ತೋರ್ಸೋಕೆ ಹೋಗಿಲ್ಲ, ಹೇಳೋಕ್ಕೆ ಹೋಗಿಲ್ಲ. ಬಟ್ ಫೈನಲಿ
ಕೊನೆಗೆ ಬಂದಿದ್ದೀವಿ. ಆ್ಯಂಡ್ ಟೈಮ್ ನೋಡಿರಿ, ಬಾರ್ಡರ್ ಓಕೆನಾ, 4-5 ಅಂದ್ಕೊಳ್ಳಿ ಓಕೆನಾ. ಇನ್ನೊಂದು 10 ಮಿನಿಟ್ಸ್ ಇರುತ್ತೆ ಕರೆಂಟು. ಈಗ ಪೈಪ್ನ ತೆಗೆದಿದ್ದಕ್ಕಾಗ್ತದೆ 10 ಮಿನಿಟ್ಸ್, ಇಟ್ಸ್ ಓಕೆ. ಏನೂ ಇಲ್ದರೆ ಇದ್ದರೂ ಒಂದು ಲೆಕ್ಕದಲ್ಲಿ ಅಟ್ಲೀಸ್ಟ್ 10 ಮಿನಿಟ್ಸ್ ನೀರು ಬಿಟ್ವಿ ಈ ಮರಕ್ಕೆ ಅನ್ನೋ ಒಂದು ಸಮಾಧಾನದಲ್ಲಿ ಎಲ್ಲ ಮರಕ್ಕೂ ನೀರು ಹಾಯಿಸಿದ್ವಿ ಅಂತ ಅನ್ನೋ ಸಮಾಧಾನದಲ್ಲಿ ಹೋಗ್ಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ಮಶ್ರೂಮು ಹೆಂಗೆ ಬಿಟ್ಟೈತೆ. ಎಷ್ಟು ತೊಳಿತೀನಲ್ಲ ಕೈನ ಬಿಡು. ಎಷ್ಟು ದೊಡ್ಡದು ಮಶ್ರೂಮು ಬೇಕಾ? ಚೀನಾ ನೋಡಿ, ಚೀ ಅಂತೆ. ಆ ಥರ ನನ್ನ ಹೆಂಡತಿಗೆಲ್ಲ ಗೊತ್ತಿಲ್ಲ. ನನ್ನ ಹೆಂಡತಿಗೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಹೇಳ್ರಿ, ಎಲ್ಲ ಗೊತ್ತು. ಸರಿವೆ ಅಷ್ಟೇ ಇವಾಗಿನ ಪ್ಲ್ಯಾನು. ಇದೊಂದು ಮುಗಿಸ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಡೋಣ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ. ಸದ್ಯಕ್ಕಂತೂ ನಾವು ಬೆಂಗಳೂರಿಗೆ ಹೊಡ್ತಾಯಿಲ್ಲ, ಹೇಳ್ತೀನಿ. ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ, ಪೈಪ್ ಮಾಡಿಸ್ಬೇಕಲ್ಲ ಇದ್ದಾವೆ, ಅದಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿದ್ದೀನಿ. ನನಗೆ ನೆನ್ನೆ ಕ್ಯಾನಲ್ಲಿ ಔಷಧಿ ಹೊಡೆದು ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ ಗೈಸ್. ಶೋಲ್ಡ್ರು ಮತ್ತು ಬೆನ್ನು ಅಷ್ಟೇ ನೋವು ಬಂದಿದೆ. ಸೊ ಈ ಪೈಪ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕು. ಶೋಲ್ಡ್ರು ಗಿಲ್ಡ್ರು ಎಲ್ಲ ಮೂವ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡವ ಅಂತ ಹೇಳಿದ್ದೀನಿ. ಎಳ್ದು ಪೈಪ್ ಒಂದಿಷ್ಟು ಕೊಟ್ಟರೆ ನಾನು ಹಂಗೆ ಸುತ್ತಬಿಡ್ತೀನಿ. ಹೋದ್ ಸರಿ ಎಲ್ಲೋಗಿದೆ? ಅದೇ ಹೇಳ್ತೇನೆ, ಅದು ಯಾವಾಗಲೂ ಕೊಡಲ್ಲ, ಈ ಸರಿ ಕೊಡು ಅಂತ ಕರೆದಿದ್ದೀನಿ ಓಕೆನಾ. ಟೈಮಿಂಗು ಅಂದರೆ ಟೈಮಿಂಗು ಗೈಸ್, ಕರೆಂಟ್ ಕಟ್ ಮಾಡೋದ್ರಲ್ಲಿ. ಸೊ ಗೈಸ್ ಫೈನಲಿ ಪೈಪ್ ಎಲ್ಲ ಸುತ್ತಿದ್ದಾಯ್ತು, ಕಟ್ಟಿದ್ದಾಯ್ತು. ಇವಾಗ ಎತ್ಕೊಂಡು ಹೋಗೋದು. ಹಿಂದೆ ನನ್ನ ಕೈಲಂತೂ ಎಚ್ಚಲ್ಲ ಗೈಸ್. ಹೋದ್ಸಲಿನೇ ನೋಡಿದ್ರಿ ಅಲ್ವಾ, ಹಿಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಮಾತಾಡ್ತಿರ್ಲಿಲ್ಲ, ಸುಸ್ತಾಗ್ತಿದೆ ಅಂತ ಮಾತಾಡ್ತಿರ್ಲಿಲ್ಲ. ಹಾಂ ನೋಡಿ, ಇದಾದರೂ ಹೇಳಿದ್ರು. ಲಾಸ್ಟ್ ಟೈಮು ಹಿಂಗೆ ಈ ಪೈಪ್ ಒಂದು ತೊಗೊಂಬ ಅಂತ ಅಂದಿದ್ರು, ಈ ಸಲಿನೂ ಇದೊಂದು ಪೈಪ್ ತೊಗೊಂಬ ಅಂದರು. ಫುಲ್ ಸುಸ್ತು ಪಡ್ಕೊಂಡು ಹೋಗ್ತಾವ್ರು ಗೈಸ್. ಪೈಪ್ ಎತ್ಕೊಂಡ್ಬಂದಿದ್ದಕ್ಕೆ ಸುಸ್ತಾಗಿರುತ್ತೆ ನನ್ನ ಮಗನಿಗೆ. ಅದಕ್ಕೆ ನಮ್ಮ ಡ್ಯಾಡಿ ನನಗೋಸ್ಕರ ಕಣ್ಣೀರು. ಏನಪ್ಪ ಇಷ್ಟೆಷ್ಟಿದೆ ಅನ್ಕೊಂಬಿಡಿ, ಎಳೆ ಮರದ್ದು ಅದಕ್ಕೆ. ಸಸ್ಮರದ್ದು ಎಳೆ ಥ್ಯಾಂಕ್ ಯು. ಏನಮ್ಮ ಗೈಸ್ ನೋಡಿ ಗೈಸ್, ಇವಾಗ ನಾವು ಹೊರಡೋಣ ಅನ್ನೋ ಟೈಮ್ ಕರೆಕ್ಟಾಗಿ ಮಳೆ ಬರ್ತಾ ಇದೆ. ನಮ್ಮ ಮಮ್ಮಿ ಅದು ಮುಂದೆ ಇದೆಯೋ ಇಲ್ವೋ ಯಾರಿಗೆ ಗೊತ್ತು ಮಳೆ. ಸೊ ನಾವು ಹೊರಡೋಣ ಅಂತ ಅಂದ್ಕೊಳ್ಬೇಕಾದ್ರೆ ನಮ್ಮ ಅಣ್ಣ ಬಂದರು ಇಲ್ಲಿಗೆ. ಸೊ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ಇರ್ರಿ ಅಂದರು, ಇರಲಿಲ್ಲ, ಲೇಟ್ ಆಗ್ಬಿಡ್ತೀವಿ ಹೊರಟ್ಬಿಡ್ತೀನಿ ಅಂದರು. ನೋಡ್ರೆ ಜೋರ ಆಯ್ತು ಇವಾಗ ಮಳೆ. ನನಗೆ ಗೈಸ್ ಹೊರಡೋಣ, ಫುಲ್ಲು ಮಳೆ ಜೋರಾಗೆ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ. 2 ನಿಮಿಷಕ್ಕೆ ಒಂದು 200 ಮೀಟರ್ಸ್ ಬಂದ್ವಿ ಅಷ್ಟೇ ಗೈಸ್. ಇಲ್ಲಿ ಮಳೆ ನೋಡೇ ಇಲ್ಲ, ಈ ನೆಲ ಅಷ್ಟು ಡ್ರೈ ಆಗಿದೆ. ಸೊ ಅಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಇಲ್ಲೇ ಒಂದು ಸ್ಟಾಪ್ ಹಾಕಿದ್ವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ ಕೊಬ್ಬರಿ ಹೊಡೆದಿದ್ವಲ್ಲ ನೆನ್ನೆ. ಸೊ ಅದ್ರದ್ದು ಒಂದಿಷ್ಟು ಕೌಟ್ ಬಂದಿತ್ತು, ಜಾಸ್ತಿ ಏನಿಲ್ಲ, ಒಂದು 3 kg ಹತ್ರ. ಸೊ ಅದಕ್ಕೆ ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಹಾಕಿದ್ವಿ. ಅದನ್ನು ಕೊಡಕ್ಕೆ ಹೋಗಿ ಪಾಪ ಅಲ್ಲೇ ಏನೋ ಹುಲ್ಲಿಗೆ ಹಾಕಿದ್ರು ಮಾವಿನಕಾಯಿನ, ಅದು ಹಣ್ಣಾಗಿತ್ತು. ಅವರು ತಗೋ ಅಂತ ಹೇಳ್ಬಿಟ್ಟು ನನಗೂ 1-2 ಕೊಟ್ಟರು, ಅದ್ರ ಜೊತೆಗೆ ಫ್ರೀಯಾಗಿ. ನೆಂಟ್ರು ಮಾಡ್ಕೊಂಡು ಬಂದಿದ್ದೀರಾ ಅವ್ರನ್ನೂ? ಪಾಪ ನೆಂಟ್ರಂತೇನ ಚೆನ್ನಾಗಿ ಮಾತಾಡ್ಬಿಟ್ಟು ಕಳಿಸಿದ್ರು ಅಷ್ಟೇ. ಏನೋ ಗೊತ್ತಿಲ್ಲ, ಅವ್ರು ಹೇಳಿದ ದುಡ್ಡಿಗೂ ಮೂವ್ ಅಂತ ಹೇಳ್ಬಿಟ್ಟು ನಾನು ಮೂವ್ ಅಂದಲ್ಲ, ಅದಕ್ಕೆ ಪೊಲೈಟಾಗಿ ಅವರು ಮಾತಾಡಿ ಕಳಿಸಿದ್ರು. ಇಷ್ಟು ರೇಟ್ ಇದೆಯಪ್ಪ ಇಷ್ಟಪ್ಪ ಅಂತಂದ್ರು. ಸರಿ, ನಾನೇನಾದ್ರು ಚೌಕಾಸಿ ಅದು ಏನು ಮಾಡಲಿಲ್ಲ, ಸರಿ ಆಯಿತು ಅಂತ ಹೇಳಿದ್ದಕ್ಕೆ ಅವರು ಪೊಲೈಟಾಗಿ 2 ಹಣ್ಣು ಕೊಟ್ಟು ಕಳಿಸಿದ್ರು ಅಷ್ಟೇ. ಏನಿವೆ ಏನು ಕೊಬ್ಬರಿ 310 ಬೀಳುತ್ತೆ ಅಂತಾರು. ಮೊನ್ನೆ ಎಲ್ಲ ತುಂಬ ಕಡಿಮೆ ಆಗಿದೆ ರೇಟು, 31,000 ಇದೆ. ಮೊನ್ನೆ ಎಲ್ಲ ಕಡಿಮೆ ಆಗಿತ್ತು, ಇವಾಗ ಜಾಸ್ತಿ ಆಗಿದೆ ಒಂಚೂರು ಅಂತ ಹೇಳಿದ್ರು ಕೊಬ್ಬರಿ ರೇಟ್. ಗೈಸ್ ನೇಚರ್ ನೋಡಿ ಗೈಸ್, ಎಷ್ಟು ಗ್ರೀನ್ ಆಗಿದೆ. ಪಕ್ಕಾ ಯಾವುದೋ ಪೀಕ್ ಮಾನ್ಸೂನಲ್ಲಿ ಇದ್ದೀವಿ ಅಂತ ಫೀಲ್ ಆಗ್ತಾ ಇದೆ ನನಗಂತೂ. ಅಷ್ಟು ಗ್ರೀನರಿ, ರೋಡ್ ಬದಿ ಎಲ್ಲ ನೀರು, ಯಾವಾಗ ಮಳೆ ಬಂದಿರುತ್ತೋ, ನೀರು ನಿಂತಿರುತ್ತಲ್ಲ, ಹಂಗೆ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ನಿನ್ನೆ ಹೋಗ್ಬೇಕಾದ್ರೆ ಇದೇ ಟೈಮ್ಗೆ ಆಲ್ಮೋಸ್ಟ್ ಇದೇ ಜಾಗದಲ್ಲಿ ಈ ಕುರಿಯವ್ರು ಸಿಕ್ಕಿದ್ರು. ಇವತ್ತು ಅಷ್ಟೇ ಅವರೇ ಸಿಗ್ತಾವ್ರೆ ಇದೇ ಜಾಗದಲ್ಲಿ. ನೋಡೋ ಹಿಂಗವನು ಹುಡುಗ
ಹಾಂ ಆ್ಯಕ್ಷನ್ ಹೆಂಗೆ ಒಂದು ಹಾಂ ಸೊ ಗೈಸ್ ನೋಡ್ರಿ ಹೆಂಗಿದೆ ವೆದರು ನಮ್ಮೂರು. ಹಾಂ ಮಸ್ತು. ನಮ್ಮ ಅಣ್ಣನ ಮನೆ ಮೋಲ್ಡು ಅಂತ ಬಂದಿದ್ದಲ್ಲ, ಸೊ ಅದೇ ಜಾಗ. ಸೊ ಇದೇ ಪೊಸಿಷನ್ ಇತ್ತು, ಈಗಲೂ ಬಂದರೂ ಇದೇ ಪೊಸಿಷನ್ ಇದೆ. ಕೆಲಸದವ್ರು ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾ ಇದ್ದಾರೆ. ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ಅದಕ್ಕೆ ಅವ್ರು ರೌಂಡ್ಸ್ ಆಗ್ತಾಯಿದ್ದಾರೆ, ಹೆಂಗಿದೆ ಏನು ಅಂತ ನೋಡ್ತಾ ಇದ್ದಾರೆ. ಸೊ ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ಆ್ಯಂಡ್ ಇವಾಗ ನಾವು ಬೆಂಗಳೂರಿನ ಕಡೆಗೆ ಹೊರಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಮುಖ ಗಿಕ್ಕ ತೊಳ್ಕೊಂಡು ರೆಡಿಯಾಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಕಾಫಿ ಗಿಫಿ ಕುಡ್ಕೊಂಡು ಹೊರಡೋಣ ಅನ್ನೋ ಪ್ಲ್ಯಾನ್. ಸೊ ಗೈಸ್ ಈಗ ಸದ್ಯಕ್ಕೆ ನಾವು ಆಲ್ಮೋಸ್ಟ್ ಹೈವೇಗೆ ಬಂದಿದ್ದೇವೆ. ಸೊ ಏನು ಎಲ್ಲ ನೋಡ್ಕೊಂಡು ಬಂದಿದ್ದವರು ಮತ್ತು ನನ್ನೇ ಗುರಾಯಿಸ್ತಾರೆ. ಹೌದಾ ಪಾಪ ಬನ್ನಿ ಬಿಡ್ರಿ. ನಾವು ನೋಡಿದ್ರೆ ಹಂಗೆ ಇಳಿಸ್ಬಿಟ್ರು ರೋಡಿಗೆ. ಆಮೇಲೆ ಸಡನ್ನ ಕಾರ್ ಹೋಗ್ಬಿಟ್ಟು ನಿಲ್ಲಿಸ್ತಾ ಇದ್ರು. ಅವ್ರು ಬರ್ತಾರೆ ಅಂತ ನನಗೂ ಗೊತ್ತು. ಬನ್ನಿ ಬಿಡಿ, ಪಾಪ ಕಣ್ಣೇನೋ ಕಾಣಿಸ್ತಿರ್ಲಿಲ್ವಂತೆ, ಡ್ಯಾಡಿ ನೋಡಿದ್ರಂತೆ. ಸೊ ಇವಾಗ ಈಗ ಸದ್ಯಕ್ಕೆ ಹೈವೇಗಿದ್ದೀವಿ, ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ ಅಷ್ಟೇ. ತಿಂಡಿ ಗಿಂಡಿ ಏನು ಮಾಡಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಚೂರು ಕೆಲ್ಸಗಳು ಜಾಸ್ತಿ ಆಗ್ಬಿಟ್ಟವೆ ಬೆಂಗಳೂರಲ್ಲಿ ಮಾಡೋ ಅಂಥದ್ದು. ಅದಕ್ಕೆ ಯೂಶ್ವಲಾಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಚನ್ನರಾಯಪಟ್ಟಣ ಒಳಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ಚನ್ನರಾಯಪಟ್ಟಣ ಒಳಗೂ ಹೋಗೋದು ಬೇಡ, ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ವಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ರೆಡಿಯಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಖುಷಿನಲ್ಲಿ ಕೂತ್ಬಿಟ್ರು. ಬೆಳಗ್ಗೆನೆ ಇವತ್ತು ಫುಲ್ ಖಾಲಿ ಇದೆ ಗೈಸ್ ನೋಡಿ. ಅಂದರೆ ಇದು ಸರ್ವಿಸ್ ರೋಡ್ ಆಬ್ವಿಯಸ್ಲಿ ಖಾಲಿ ಇರುತ್ತೆ. ಇಲ್ಲೂ ಅಷ್ಟೇ ಇಷ್ಟೊತ್ತಿಗೆ ವೆಹಿಕಲ್ಸ್ ಕಾಣಬೇಕಾಗಿತ್ತು, ಬಟ್ ಒಂದು ಕಾಣಿಸಿಲ್ಲ. ಇವತ್ತೇನು ಡೇ? ವೆಡ್ನೆಸ್ಡೇ. ವೆಡ್ನೆಸ್ಡೇ ಅಲ್ವಾ, ಅದಕ್ಕೋಸ್ಕರ ವೀಕ್ ಡೇ ಏನು ತೊಂದರೆ ಇಲ್ಲ. ಸಂಡೇ ಅವತ್ತು ಬರ್ಬೇಕಾದ್ರೆ ಇದ್ದಿದ್ದು ಗುರು. ನಾನು ವ್ಲಾಗೇ ಮಾಡಲಿಲ್ವಲ್ಲ ಅವತ್ತು ಬರ್ಬೇಕಾದ್ರೆ. ನೋಡಿ ಇಲ್ಲಿ ಫುಲ್ಲು ಹಿಂದೆವರೆಗೂ ಫುಲ್ ಖಾಲಿ, ಒಂದು ವೆಹಿಕಲ್ ಇಲ್ಲ. ಫುಲ್ ಹೈವೇ ಆ್ಯಂಡ್ ಅಲ್ಲೂ ಅಷ್ಟೇ ಫುಲ್ಲು, ಒಂದು ವೆಹಿಕಲ್ ಇಲ್ಲ. ಸೊ ಅವತ್ತು ಸಂಡೇ ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್, ಸಿಕ್ಕಾಬಟ್ಟೆ. ನಾನು ಅದೇ ಅನ್ಕೋತಿದ್ದೆ, ಸಂಡೇಸು ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡೋಣ ಅನ್ನೋದಕ್ಕೂ ಹೋಗ್ತಾರಲ್ಲ ಸುಮಾರು ಜನ ಅಂತ. ಯೂಶ್ವಲಾಗಿ ಫ್ರೈಡೇ ಈವ್ನಿಂಗು ಇಲ್ಲ ಸ್ಯಾಟರ್ಡೇ ಮಾರ್ನಿಂಗ್ ಟ್ರಾಫಿಕ್ ಇರುತ್ತೆ ಕಾಮನ್ ಆಗಿ. ಬಟ್ ಹಾಸನ ಹೈವೇ ಫುಲ್ಲು ಪಾಪ್ಯುಲೇಟ್ ಆಗ್ಬಿಟ್ಟೈತೆ, ಸಿಕ್ಕಾಪಟ್ಟೆ ಜನ. ಹಿಂದೇನು ಯಾರು ಇಲ್ಲಮ್ಮ ನೋಡಿ, ಒಂದು ವೆಹಿಕಲ್ ಇದೆ ಗೈಸ್ ಈ ಫುಲ್ ಹೈವೇಲಿ. ಕಾಣೋ ತನಕ, ಕಣ್ಣು ಹೋಗೋ ತನಕ ನಾವೇ, ಆ್ಯಂಡ್ ಹಿಂದ್ಗಡೆ ಅಷ್ಟೇ ಕಣ್ಣು ಹೋಗೋ ತನಕ ನಾವೇ, ಇನ್ಯಾರೂ ಇಲ್ಲ. ಹಿಂಗಿರ್ಬೇಕಪ್ಪ ರೋಡ್. ಹೈವೇನಲ್ಲೇ ಇದ್ವಿ ಆ್ಯಂಡ್ ಅಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ. ಯಾಕೆ ಅಂದರೆ ಎಲ್ಲಿ ಇಳಿಸೋರು ನೋಡ್ರಿ ಕಾರ್ನ. ಈ ಹೈವೇಯಿಂದ ಫುಲ್ಲು ಡೌನ್ ಇದೆ ಜಾಗ, ಸಿಕ್ಕಾಪಟ್ಟೆ ಆಳ ಇದೆ. ಸುಮಾರು ಜನ ಬೆಂಗಳೂರಿಗೆ ಬಂದಿದ್ದೆ, ಮಾಡ್ತಿರೋ ಮೊದಲನೇ ಕೆಲಸನೇ ತಿಂಡಿ ಮಾಡೋಣ ಅಂತ. ನೋಡಿ ತಿಂಡಿ ತಿಂತಾಯಿದ್ದೀವಿ ಎಲ್ಲರೂ ಇವತ್ತು. ಯಾಕಮ್ಮ ಖುಷಿ? ಮಸಾಲೆ ದೋಸೆಗ ವೈಟ್ ಇದೆಯಾ? ಓಕೆ ಮೇಡಮ್ ಆಯಿತು. ಸೊ ಆ್ಯಕ್ಚುಲಿ ನನಗೆ ತಿನ್ನೋಕ್ಕೆ ಮನಸ್ಸಿಲ್ಲ ಗೈಸ್. ನನಗೆ ತಿನ್ನೋ ಮೂಡು ನಾನ್ ವೆಜ್ ಇವಾಗ ಬೇಕು ಅಂತ ಅನ್ನಿಸ್ತಾ ಇರೋದು. ನೆನ್ನೆ ಡಿಸ್ಕಸ್ ಮಾಡಿದ್ವಿ ನಾನ್ ವೆಜ್ ಬಗ್ಗೆ, ಅದಕ್ಕೋಸ್ಕರ ಅದೇ ಮೂಡಲ್ಲಿದ್ದೀನಿ. ಸೊ ನಾನು ಎಂಟಿ ಹಿಂಸೆಗೆ ತಿಂತಾಯಿದ್ದೀನಿ ನಾನು. ನಾನು ಹಿಂಗೆ ನಾನ್ ವೆಜ್ ತಂದ್ಬಿಟ್ಟು ಹಂಗೆ ಹೋಗೋಣ, ನೀವು ತಿಂಡಿ ತಿನ್ಕೊಳ್ಳಿ ಅಂತಂದ್ರು ಕೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಸರಿ ಅಂತ ಬರೀ ಒಂದು ವಡೆ ತೊಗೊಂಡಿದ್ದೀನಿ, ಜೊತೆಯಲ್ಲಿ ಕಂಪನಿ ಕೊಡೋಕ್ಕೆ ತಿನ್ನೋಕ್ಕೆ. ಸಮಾಧಾನನ ಈಗ? ಮದುವೆ ಆದಮೇಲೆ ಹಿಂಗೆ ಗೈಸ್ ಎಂತ ಹೇಳಿದ ಮತ್ತೆ ಕೇಳಬೇಕಾಗುತ್ತೆ, ಇಲ್ಲ ಕಿರಿಗಳಾಗೋಯ್ತವೆ. ಅದ್ರ ಜೊತೆಗೆ ಸಪೋರ್ಟಿಗೆ ನಮ್ಮ ಮಮ್ಮಿ ಡ್ಯಾಡಿನೋ ಅಷ್ಟು ಹೇಳ್ತಿದ್ಮೇಲೆ ಬಂದು ತಿನ್ನೋಕ್ಕೇನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಬಂದು ಬಟ್ ಯಾರಿಗೂ ನನ್ನ ಫೀಲಿಂಗ್ ಅರ್ಥ ಆಗ್ತಾಯಿಲ್ಲ. ನಾನು ನಾನ್ ವೆಜ್ ಚೆನ್ನಾಗಿ ತಿನ್ನಬೇಕು ನಾವು ಮೂಡಿದೆ ಅಂತ. ನಮ್ಮ ಮೇಯ್ನ್ ಐಟಮ್ ಬಂತು ಗೈಸ್